ಮೊದಲನೇದಾಗಿ ಎಲ್ಲರಿಗೂ ನಮಸ್ಕಾರ ಹೇಳ್ತಾ ನಾನು ವಿಷ್ಣುವರ್ಧನ್ ಅಂಕಲ್ ರವರ ಪುಟ್ಟ ಅಭಿಮಾನಿಯಾಗಿ ಒಂದು ದಿಟ್ಟ ನಿರ್ಧಾರನ ಹೇಳಕ್ ಇಷ್ಟಪಡ್ತೀನಿ. ನಾನು ಮಾತಾಡೋಕ್ಕೂ ಮುಂಚೆ ಆ ದೇವ್ರನ್ನ ಅಂದ್ರೆ ನಮ್ಮ ಮನೆ ದೇವ್ರ ನರಸಿಂಹ ಸ್ವಾಮಿ ಆ ದೇವ್ರನ್ನ ನೆನ್ಸ್ಕೊಂಡು ನಾನು ಮಾತನಾಡೋಕೆ ಶುರು ಮಾಡ್ತೀನಿ. ಇವಾಗ ಮೊದಲನೇದಾಗಿ ದೇವ್ರು ಅಂದ್ರೆ ಏನ್ ಹೇಳಿ, ಇವಾಗ ಪಂಚಭೂತಗಳೇನಿದೆ ಅಗ್ನಿ, ಜಲ, ವಾಯು, ಪೃಥ್ವಿ, ಆಕಾಶ ಇವುಗಳೆಲ್ಲ ದೇವ್ರು ಅಂದ್ರೆ ಪಂಚಭೂತಗಳಂತ ಕರೀತಾರೆ. ಇದರಲ್ಲೆಲ್ಲ ಲೀನವಾಗಿ ವಿಭೂತಿಯ ಆಕಾರ ಪಡೆದಿರುವಂತಹ ವಿಷ್ಣುವರ್ಧನ್ ಅಂಕಲ್ ರವರಿಗೆ ಅಂಗೈ ಅಗಲದಷ್ಟು ಜಾಗ ಕೊಡ್ಲಿಲ್ಲ ಅಂದ್ರೆ ನಾವು ಅವ್ರನ್ನ ಬೈಕೊಬೇಕಾ? ಇಲ್ಲ, ಬೈಕೊಬೇಡ್ದು. ಅವ್ರು ನಮ್ಗೆ ಅಂತ್ಯನ ತೋರಿಸಿದ್ದಾರೆ. ನಾವೆಲ್ಲರೂ ಸೇರ್ಕೊಂಡು ಅವ್ರಿಗೆ ಆರಂಭನ ತೋರಿಸ್ಬೇಕು. ಯಾಕಂದ್ರೆ ಪ್ರಪಂಚದಲ್ಲಿ 2 ತರ ಮನುಷ್ಯರಿರ್ತಾರೆ. ಒಬ್ರು ಬಹಿರಂಗ ಕಳ್ಳರು, ಇನ್ನೊಬ್ರು ಅಂತರಂಗ ಕಳ್ಳರು. ಬಹಿರಂಗ ಕಳ್ಳರು ಅಂದ್ರೆ ಏನ್ ಹೇಳಿ, ಅವರು ಚಿನ್ನ, ದುಡ್ಡು, ವಾಚು, ಮೊಬೈಲು ಇದನ್ನೆಲ್ಲ ಕಳ್ತನ ಮಾಡ್ತಾರೆ. ಅದೇ ಅಂತರಂಗ ಕಳ್ಳರು ಅಂದ್ರೆ ನಮ್ಮ ಬದುಕನ್ನ ಕಿತ್ಕೊಂತಾರೆ, ನಮ್ಮ ಕನಸುಗಳನ್ನ ಕಿತ್ಕೊಂತಾರೆ, ನಮ್ಮ ಸಂತೋಷನ ಕಿತ್ಕೊಂತಾರೆ, ನಮ್ಮ ಭಾವನೆಗಳನ್ನ ಕಿತ್ಕೊಂತಾರೆ. ಎಲ್ಲ ಕಿತ್ಕೊಂಡು ಕೊನೆಗೆ ನೆಲ ಸಮಾಧಿ ಮಾಡಕ್ ಬಿಡ್ತಾರೆ. ಯಾಕಂದ್ರೆ ಈ ಪ್ರಪಂಚ ನಿಂತಿರೋದು ಮನಸ್ಸಾಕ್ಷಿ ಮೇಲಲ್ಲ, ಒಂದು ಪೇಪರ್ ಮತ್ತೆ ಒಂದು ಕಲರ್ ಮೇಲೆ. ಯಾಕಂದ್ರೆ ಒಂದು ಪೇಪರ್ಗೆ ಕಲರ್ ಹೋದ್ರೆ 500 ರೂಪಾಯಿ ನೋಟ್ ಆಗ್ಬಿಡುತ್ತೆ. ಅದ್ರ ಕೆಳಗಡೆ ಒಂಚೂರು ಜಾಗ ಬಿಟ್ರೆ ಒಂದು ಬಾಂಡ್ ಪೇಪರ್ ಆಗುತ್ತೆ. ಅದ್ರ ಮೇಲೆ ಹೆಣ್ಣು, ಹಣ್ಣು, ಮಣ್ಣು ಅಂತ ಬರ್ಕೊಂಡು ಇನ್ನೊಬ್ರು ರಕ್ತನ ತರ ಮಾಡ್ಕೊಂಡು ಸೈನ್ ಹಾಕ್ಬಿಡ್ತಾರೆ. ಇಷ್ಟೇ ಪ್ರಪಂಚ. ಕೊನೆಯದಾಗಿ ನಾನೊಂದು ಹಾಡು ಹೇಳ್ತೀನಿ. ಫಸ್ಟ್ ಲೈನ್ ನಾನು ಹಾಡ್ತೀನಿ, 2ನೇ ಲೈನ್ಗೆ ನೀವೆಲ್ಲರೂ ನನ್ನ ಜೊತೆ ಹಾಡ್ಬೇಕು, ಸರಿನಾ? ಒಂದು ಹಳ್ಳಿ ನನ್ನ ಹೋಗು ಅಂದರೇನು, ಸ್ವರ್ಗದಂತ ಊರು ನನ್ನ ಹತ್ತಿರ ಕರೆದಾಯಿತು. ತುತ್ತು ಅನ್ನ ತಿನ್ನೋಕೆ, ಒಗಸೆ ನೀರು ಕುಡಿಯೋಕೆ, ತುಂಡು ಬಟ್ಟೆ ಸಾಕು ನನ್ನ ಮಾನ ಮುಚ್ಚೋಕೆ. ಅಂಗೈ ಅಗಲ ಜಾತ ಸಾಕು ಆಯಾಗಿರೋಕೆ, ಆಯಾಗಿರೋಕೆ. ಕೊನೆಯದಾಗಿ ನಾನೆಲ್ಲರೂ ಡೈಲಾಗ್ ಹೊಡಿತೀನಿ. ಇವತ್ತು ಒಂದು ಡೈಲಾಗ್ ಹೊಡೆಯಕ್ಕೆ ಇಷ್ಟಪಡ್ತೀನಿ. ವಿಷ್ಣು ಅಂಕಲ್ ಕಂಡು ಸಿಮ್ಮುತ್ತರ ತುಂಬಾನೇ ಶಾರ್ಪು, ವಿಷ್ಣು ಅಂಕಲ್ ಕಂಡು ಸಿಮ್ಮುತ್ತರ ತುಂಬಾನೇ ಶಾರ್ಪು. ಅಭಿಮಾನಿಗಳ ಕೊನೆಯ ಮಾತೆ ರಾಜ ನರಸಿಂಹನ ತೀರ್ಪು. ಹಣೆ ಬರಹ ಬರೆಯೋನು ಆ ಬ್ರಹ್ಮ, ಹಣೆ ಬರಹ ಬರೆಯೋನು ಆ ಬ್ರಹ್ಮ, ಆ ಬ್ರಹ್ಮಂಗೆನೆ ಪೆನ್ ಕೊಟ್ಟಿದ್ದು ನರಸಿಂಹ. ಇಷ್ಟ. ಖುಷಿ ಆಯ್ತು.